ನಮಸ್ತೆ. 24/5/2025 ಶನಿವಾರ ಕೃಷ್ಣ ಪಕ್ಷ. ಈ ದಿನದ ವಿಶೇಷಗಳನ್ನು ನೋಡೋಣ. ದ್ವಾದಶಿ ತಿಥಿ ಇದೆ. ಸಂಜೆ 7 ಗಂಟೆ 20 ನಿಮಿಷ 21 ಸೆಕೆಂಡ್ವರೆಗೂ. ದ್ವಾದಶಿ ಆದ ಮೇಲೆ ಬರೋದು ತ್ರಯೋದಶಿ. ಇವತ್ತಿನ ನಕ್ಷತ್ರ ರೇವತಿ, ದೇವಗಣ ನಕ್ಷತ್ರ, ಮೀನರಾಶಿಯಲ್ಲಿ ಬರುತ್ತದೆ. ಈ ರೇವತಿ ಮಧ್ಯಾಹ್ನ 1 ಗಂಟೆ 48 ನಿಮಿಷ 3 ಸೆಕೆಂಡ್ವರೆಗಿದೆ. ಅಲ್ಲಿಯವರೆಗೂ ಸೌಭಾಗ್ಯ ಯೋಗವಿದೆ. ಹಾಗಾಗಿ ದೋಷವಿಲ್ಲ ಅಂತಂದರೂ ವಾರ ಶನಿವಾರವಾಗಿರೋದ್ರಿಂದ ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು, ಮುಹೂರ್ತ ಕಾರ್ಯಗಳನ್ನ ಮಾಡೋಕ್ಕಾಗಲ್ಲ. ಈ ರೇವತಿ ನಕ್ಷತ್ರ ಆದ ನಂತರ ಬರೋದು ಅಶ್ವಿನಿ ನಕ್ಷತ್ರ. ಅಂದರೆ ಮಧ್ಯಾಹ್ನ ಹೆಚ್ಚು ಕಮ್ಮಿ 1:50 ಅಂತ ಇಟ್ಕೊಳ್ಳಿ. ಅಲ್ಲಿಂದ ಬರೋದು ಅಶ್ವಿನಿ ನಕ್ಷತ್ರ, ಅದು ಸುಖಯೋಗವೇ. ಆದ್ದರಿಂದ ಇವತ್ತಿನ ಪ್ರಕಾರ ನಕ್ಷತ್ರ ದೋಷವಿಲ್ಲ, ತಿಥಿ ದೋಷವೂ ಇಲ್ಲ, ವಾರದೋಷ ಮಾತ್ರ ಸ್ವಲ್ಪ ಇದೆ. ಸ್ವಾಮಿನ ಪೂಜೆ ಮಾಡಿಕೊಳ್ಳಿ. ಶನಿ ತ್ರಯೋದಶಿ ಅಂತ ಇವತ್ತಿನ ಹೆಸರು. ಶನಿದೇವರನ್ನ ಪೂಜೆ ಮಾಡ್ಕೋಬೋದು, ದೀಪಕ್ಕೆ ಎಳ್ಳೆಣ್ಣೆ ಕೊಡ್ಬೋದು, ಚಿಕ್ಕ ಕಾರ್ಯಗಳನ್ನ ಮಾಡ್ಬೋದು. ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನ 1:48ವರೆಗೂ ಸಿಂಹರಾಶಿಯವರೆಗೆ ಚಂದ್ರಾಷ್ಟಮ, ಆದ್ದರಿಂದ ದೋಷವಿದೆ. ಮಧ್ಯಾಹ್ನ 1:48 ಮೇಲೆ ಕನ್ಯಾ ರಾಶಿಯವರೆಗೆ ಚಂದ್ರಾಷ್ಟಮ. ಆದ್ದರಿಂದ ಈ ಇಬ್ಬರು ರಾಶಿಯವರು ನೋಡ್ಕೊಳ್ಳಿ. ಬೆಳಗ್ಗೆ 5:53ರಿಂದ 8:24 AM ವರೆಗೂ ರೇವತಿ ನಕ್ಷತ್ರ, 3ನೇ ಪಾದ, ಮೀನರಾಶಿ. ಬೆಳಗ್ಗೆ 8:24 ಮೇಲೆ ಮಧ್ಯಾಹ್ನ 1:48ವರೆಗೂ ರೇವತಿ ನಕ್ಷತ್ರ, 4ನೇ ಪಾದ, ಮೀನರಾಶಿ. ಇಷ್ಟಕ್ಕೆ ರೇವತಿ ನಕ್ಷತ್ರವೇ ಮುಗಿತದೆ. ಇಲ್ಲಿಂದ ಅಶ್ವಿನಿ ನಕ್ಷತ್ರ ಪ್ರಾರಂಭವಾಗಿ ಸಂಜೆ 7:11ವರೆಗೂ ಅಶ್ವಿನಿ ನಕ್ಷತ್ರ, ಅದು 1ನೇ ಪಾದ, ಇದು ಮೇಷರಾಶಿ. ಆನಂತರ ಸಂಜೆ 7:11ರಿಂದ ರಾತ್ರಿ 12:37ವರೆಗೂ ಅಶ್ವಿನಿ ನಕ್ಷತ್ರದ 2ನೇ ಪಾದ, ಮೇಷರಾಶಿ. ಆಮೇಲೆ ಬೆಳಗಿನ ಜಾವ 5:53ವರೆಗೂ ಅಶ್ವಿನಿ ನಕ್ಷತ್ರ, 3ನೇ ಪಾದ. ಬೆಳಗಿನ ಜಾವ 5:53 ಮೇಲೆ ಅಶ್ವಿನಿ ನಕ್ಷತ್ರ, 4ನೇ ಪಾದ, ಇದು ಮೇಷರಾಶಿ ಬರುತ್ತದೆ. ಇವತ್ತಿನ ದಿನದಲ್ಲಿ ಇರುವಂಥ 100% ಶುಭವೂ ಅಶುಭವನ್ನು ನೋಡೋಣ. ಶುಭದಲ್ಲಿ ಏನಿದೆ ಅಂತಂದರೆ 10:43ರಿಂದ ಮಧ್ಯಾಹ್ನ 1:51ವರೆಗೂ ಶುಭವಾಗಿದೆ. ಮಧ್ಯಾಹ್ನ 3:30ರಿಂದ 10:12 ಅಂದರೆ ರಾತ್ರಿವರೆಗೂ ಶುಭವಾಗಿದೆ. ರಾತ್ರಿ 12:09ರಿಂದ ರಾತ್ರಿ 1:39ವರೆಗೂ ಶುಭವಾಗಿದೆ. ರಾತ್ರಿ ಅಂದರೆ ಲೇಟ್ ನೈಟ್ 3:05ರಿಂದ 3:27ವರೆಗೂ ಚೆನ್ನಾಗಿದೆ. ಇದು 22 ನಿಮಿಷಗಳು. ಬೆಳಗಿನ ಜಾವ 5:19ರಿಂದ ಫುಲ್ ಶುಭವಾಗಿದೆ. ಹಾಗಾಗಿ ಇದನ್ನು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡ್ಬೋದು. ಇದೇ ಸಮಯದಲ್ಲಿ 100% ಅಶುಭ ಸಮಯವನ್ನು ನೋಡೋಣ. ಅದರಲ್ಲಿ ಪ್ರಾರಂಭ ಮಾಡಬೇಡಿ ಯಾವ ಕಾರ್ಯಗಳು. 5:53ರಿಂದ 6:44, 6:44ರಿಂದ 7:35, ಹಂಗಾಗಿ 5:53ರಿಂದ 7:35ವರೆಗೂ ಶುಭವಾಗಿಲ್ಲ, ಅಶುಭ ಸಮಯ. ಇದರಲ್ಲೇ ದುರ್ಮುಹೂರ್ತವೇ ಇನ್ನು ಮುಗುದಿಲ್ಲ, ಅಷ್ಟರಲ್ಲೇ ಮೃತ್ಯುವನ್ನು ಸ್ಟಾರ್ಟ್ ಆಗುತ್ತದೆ. ಹಂಗಾಗಿ 7:23ರಿಂದ 9:35 ಅಧಿಕ ದೋಷ ಕೊಡುತ್ತದೆ. ಈ ಮೃತ್ಯು ಇನ್ನು ಮುಗಿದ್ರಲ್ಲ, ಅಷ್ಟರಲ್ಲೇ ರಾಹುಕಾಲವು ಸ್ಟಾರ್ಟ್ ಆಗುತ್ತದೆ. 9:05ರಿಂದ 10:41, ಅದು ಅಶುಭವೇ. ಮಧ್ಯಾಹ್ನ 1:53ರಿಂದ 3:28ವರೆಗೂ ಮಧ್ಯಾಹ್ನದವರೆಗೂ ಯಮಕಂಡ ಕಾಲ. ರಾತ್ರಿ 10:14ರಿಂದ 12:07ವರೆಗೂ ಮೃತ್ಯು. ರಾತ್ರಿ 1:41ರಿಂದ ಲೇಟ್ ನೈಟ್ 3:05ವರೆಗೂ ವಿಷಕಾಲ. ರಾತ್ರಿ ಲೇಟ್ ನೈಟ್ 3:29ರಿಂದ ಬೆಳಗಿನ ಜಾವ 5:17ವರೆಗೂ ಮೃತ್ಯು ಪಂಚಕ. ಇದನ್ನೆಲ್ಲ ತಿಳಿದು ನಿಮ್ಮ ಕಾರ್ಯಗಳನ್ನು ದೂರ ಮಾಡೋದು ಅಥವಾ ಮಾಡುವಂಥದ್ದನ್ನು ಮಾಡಿ. ಇವತ್ತು ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಇವತ್ತಿನ ನಕ್ಷತ್ರ ಪ್ರಕಾರ 2 ನಕ್ಷತ್ರ ಬರುತ್ತದೆ ಅಂತಂದಿವಿ, 2 ರಾಶಿಯೂ ಬರುತ್ತದೆ. ಕೃತಿಕಾ ನಕ್ಷತ್ರದ ಬಗ್ಗೆ ನೋಡಿದ್ರೆ ರಾಕ್ಷಸಗಣ, ಅದು ಮೇಷರಾಶಿ ವೃಷಭ ರಾಶಿಗೆ ಎರಡಕ್ಕೂ ಸೇರುತ್ತದೆ. ಆದರೂ ರೇವತಿ ನಕ್ಷತ್ರ ಅನ್ನೋದು ದೇವಗಣ. ಈ ನಕ್ಷತ್ರಕ್ಕಾಧಿಪತಿ ಬುಧದೇವರು. ಇದರಲ್ಲಿ ವಧೆ ಅನ್ನುವ ಅಂದರೆ ತೊಂದರೆ ಇರುತ್ತದೆ ಅಂತ, ಬಿಕ್ಕಟ್ಟಿನ ಪರಿಸ್ಥಿತಿ ಇರುತ್ತೆ ಅಂತ. ಆದ್ದರಿಂದ ಇದು ಶುಭವಲ್ಲ. ಇದೇ ಕೃತಿಕಾ ನಕ್ಷತ್ರ ವೃಷಭ ರಾಶಿ ಕೂಡ ಅದೇ ರೀತಿಯಲ್ಲೇ. ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಅನುಕೂಲವಿದೆ. ಇಷ್ಟಾರ್ಥ ಸಿದ್ಧಿಯು ಮಧ್ಯಾಹ್ನದವರೆಗಿದೆ.
ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಪ್ರತ್ಯೇಕ್ತಾರೆ, ಹೇಳ್ಕೊಳ್ಳುವಂತೆ ಇಲ್ಲ. ಆದ್ದರಿಂದ ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ನಿಮಗೂ ಅದೇ ರೀತಿಯಲ್ಲೇ, ಆದರೂ ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಆರೋಗ್ಯ ಉಂಟು, ಉದ್ಯೋಗ ಅಭಿವೃದ್ಧಿ ಉಂಟು, ಆದ್ದರಿಂದ ಶುಭವಾಗಿದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ವಿಪತ್ತಿದೆ. ಪುನರ್ವಸು ನಕ್ಷತ್ರದಲ್ಲಿ ಮಧ್ಯಾಹ್ನದ ಮೇಲೆ ಕ್ಷೇಮವೂ ಇಷ್ಟಾರ್ಥ ಸಿದ್ಧಿಯೂ ಉಂಟು. ಪುಷ್ಯ ನಕ್ಷತ್ರ, ಇದರಲ್ಲಿ ಪುನರ್ವಸು ನಕ್ಷತ್ರ 4ನೇ ಪಾದ ಕರ್ಕಾಟಕ ರಾಶಿ ಆದರೆ ವಿಪತ್ತು ಉಂಟು, ಎಚ್ಚರ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಸಂಪತ್ತಿದೆ, ಆದ್ದರಿಂದ ಶುಭಕರವಾಗಿದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಜನ್ಮತಾರೆ, ಆದರೂ ಮಧ್ಯಾಹ್ನದ ನಂತರ ಎಲ್ಲವೂ ಶುಭವಾಗಿ ಆಗುತ್ತದೆ. ಮಖ ನಕ್ಷತ್ರ ಸಿಂಹರಾಶಿ, ಖಂಡಿತವಾಗಿ ಪರಮ ಮಿತ್ರಧಾರೆ, ಆದ್ದರಿಂದ ಶುಭಕರವಾಗಿದೆ. ಆದರೂ ಶನಿವಾರ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಇದರಲ್ಲಿ ಮಿತ್ರಧಾರೆಯು ರೋಗವೃದ್ಧಿ ಇರೋದರಿಂದ ಗಮನ. ಏಕೆಂತಂದರೆ ಪುಬ್ಬ ನಕ್ಷತ್ರಕ್ಕೆ ಸಂಬಂಧಪಡುವ ಗ್ರಹ ಶುಕ್ರ. ರೇವತಿ ನಕ್ಷತ್ರದವರೆಗೂ ಬೇರೆ ಇರುತ್ತದೆ. ಅಶ್ವಿನಿ ನಕ್ಷತ್ರಕ್ಕೆ ಕೇತು ಅಧಿಪತಿಯಾಗುತ್ತಾನೆ, ಹಂಗಾಗಿ ಸ್ವಲ್ಪ ಗಮನ ಕೊಡಿ. ಉತ್ತರ ನಕ್ಷತ್ರ ಸಿಂಹರಾಶಿ, ಟೆನ್ಷನ್ ಇದೆ, ರೋಗವೃದ್ಧಿ ಇದೆ, ಮಧ್ಯಾಹ್ನದ ಮೇಲಿನ ಶುಭಕರವಾಗಿರೋದು. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಇದೇ ರೀತಿಯಲ್ಲಿ ನಿಮಗೂ ಮಧ್ಯಾಹ್ನದವರೆಗೂ ಶುಭವಾಗಿಲ್ಲ, ಮಧ್ಯಾಹ್ನದ ಮೇಲೆ ಸರಿ ಹೋಗುತ್ತದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಅನುಕೂಲವು ಸುಖ ಅಭಿವೃದ್ಧಿಯೂ ಉಂಟು. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಖಂಡಿತವಾಗಿ ಅನುಕೂಲ, ರೋಗವೃದ್ಧಿಯೆಲ್ಲ ಇದೆ. ಚಿತ್ತಾ ನಕ್ಷತ್ರ ತುಲಾರಾಶಿ, ಖಂಡಿತವಾಗಿ ಮಧ್ಯಾಹ್ನದ ಮೇಲೆ ಶುಭವಾಗಿದೆ. ಸ್ವಾತಿ ನಕ್ಷತ್ರ ತುಲಾರಾಶಿ, ಆರೋಗ್ಯ ಉಂಟು, ಶತ್ರುನಾಶವೂ ಉಂಟು, ಇದೆಲ್ಲ ಮಧ್ಯಾಹ್ನದವರೆಗೂ. ವಿಶಾಖ ನಕ್ಷತ್ರ ತುಲಾರಾಶಿ, ವಿಪತ್ತಿದೆ, ಮಧ್ಯಾಹ್ನದವರೆಗೂ ಸರಿಯಾಗಿಲ್ಲ, ಆನಂತರ ಶುಭವಾಗಿದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಮಧ್ಯಾಹ್ನದ ಮೇಲೆ ಶುಭವಾಗಿದೆ, ಅಲ್ಲಿವರೆಗೂ ಸರಿಯಾಗಿಲ್ಲ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಖಂಡಿತವಾಗಿ ಸಂಪತ್ತು ಉಂಟು, ಅನುಕೂಲವಿದೆ ಮಧ್ಯಾಹ್ನದವರೆಗೂ, ಮಧ್ಯಾಹ್ನದ ನಂತರ ಅನಾನುಕೂಲವೇ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಮಧ್ಯಾಹ್ನದ ನಂತರ ಶುಭಕರವಾಗಿದೆ. ಮೂಲ ನಕ್ಷತ್ರ ಧನುಸು ರಾಶಿ, ಮಧ್ಯಾಹ್ನದವರೆಗೂ ಪರಮಮಿತ್ರ ಧಾರೆಯಾಗಿ ಅಭಿವೃದ್ಧಿಯನ್ನು ಕೊಡುವ ದಿನವಾಗಿದೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಈ ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿಯವರಿಗೆ ಮಿತ್ರಧಾರೆ ಇದೆ, ಹಂಗಾಗಿ ದಿನ ಪೂರ್ತಿ ಶುಭವಾಗಿದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಖಂಡಿತವಾಗಿಯೂ ಟೆನ್ಷನ್ ಇದೆ, ಆದರೂ ಮಧ್ಯಾಹ್ನದ ನಂತರ ಶುಭವಾಗಿದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಮಧ್ಯಾಹ್ನದ ಮೇಲೆ ಶುಭವಾಗಿದೆ. ಶ್ರವಣ ನಕ್ಷತ್ರ ಮಕರ ರಾಶಿ, ಅನುಕೂಲ, ದ್ರವ್ಯ ಲಾಭ, ಅಭಿವೃದ್ಧಿಯನ್ನು ಕೊಡುವ ದಿನವಿದು. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಮಧ್ಯಾಹ್ನದ ನಂತರ ಎಲ್ಲವೂ ಸರಿ ಹೋಗುತ್ತದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಮಧ್ಯಾಹ್ನದ ನಂತರನೇ ಶುಭವಾಗಿರೋದು. ಶತಭಿಷ ನಕ್ಷತ್ರ ಕುಂಭರಾಶಿ, ಖಂಡಿತವಾಗಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಶುಭವಾಗಿದೆ, ಆದರೂ ಶನಿವಾರ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ವಿಪತ್ತಿದೆ, ಧನಹಾನಿ ಇದೆ, ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಹೇಳ್ಕೊಳ್ಳುವಂತೆ ಸಮಯವಿಲ್ಲ, ಮಧ್ಯಾಹ್ನದ ಮೇಲೆ ಶುಭವಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಖಂಡಿತವಾಗಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಶುಭವಾಗಿಲ್ಲ, ಆನಂತರನೇ ಚೆನ್ನಾಗಿರೋದು. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಸಂಪತ್ತಿದೆ, ಶರೀರ ಸುಖವೂ ಇದೆ, ಹಾಗಾಗಿ ಮಧ್ಯಾಹ್ನದವರೆಗೂ ಶುಭವಾಗಿದೆ. ರೇವತಿ ನಕ್ಷತ್ರ ಮೀನರಾಶಿಯವರಿಗೆ ಜನ್ಮತಾರೆ ಇದು. ದೇವರ ಪೂಜೆ ಮಾಡಿಕೊಳ್ಳಿ, ದೇವರ ಕಾರ್ಯಕ್ಕಾಗಿ ಸ್ವಲ್ಪ ಖರ್ಚು ಮಾಡಿ, ಮಧ್ಯಾಹ್ನ ಮೇಲೆ ಸರಿ ಹೋಗುತ್ತದೆ ಎಲ್ಲವೂ. ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನು ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.